ಶ್ರೀ ಕನಕದುರ್ಗಮ್ಮ ದೇವಿಗೆ ಶ್ರೀ ಕನಕದುರ್ಗಮ್ಮ ದೇವಿಗೆ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಪ್ಪ, ಮಹಾನಗರ ಪಾಲಿಕೆ ಸದಸ್ಯರು. ಈ ದಿನ ಇಲ್ಲಿ ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದಿರು ಒಂದು ಭಾಗವಹಿಸಿ ಕನಕದುರ್ಗಮ್ಮನ ಆಶೀರ್ವಾದ ನಮ್ಮ ಶ್ರೀ ಶ್ರೀ ಪರಮ ಪೂಜ್ಯ ಪ್ರಸನ್ನಾನಂದ ಸ್ವಾಮಿಗಳಿಗೆ ಮೊನ್ನೆ ಆರೋಗ್ಯದಲ್ಲಿ ಏರುಪೇರು ಆಗಿದ್ದಕ್ಕೋಸ್ಕರ ನಾವು ಇವತ್ತು ನಮ್ಮ ಕನಕದುರ್ಗಮ್ಮನ ದೇವಸ್ಥಾನದಲ್ಲಿ ದುರ್ಗಮ್ಮವ್ಗ ಎಲೆ ಪೂಜೆ, ಕುಂಕುಮಾರ್ಚನೆ ಒಂದು ಪೂಜೆ ಸಲ್ಲಿಸಿ ನಮ್ಮ ಗುರುಗಳು ಆದಷ್ಟು ಬೇಗನೆ ಚೇತರಿಸಿಕೊಂಡು ನಮ್ಮ ಸಮಾಜಕ್ಕೂ ಮತ್ತು ಸಮಸ್ತ ಸರ್ವ ಜನಾಂಗಕ್ಕೂ ಒಂದು ಸೇವೆ ಅವ್ರ ಕೊಡುಗೆ ಇರ್ಬೇಕಂತೇಳಿ ಅವರು ಆರೋಗ್ಯವಾಗಿ ಜಲ್ದಿ ಚೇತರಿಸ್ಕೊಳ್ಳಿ ಅಂತೇಳಿ ನಾವು ಇವತ್ತು ಈ ದಿನ ಎಲ್ಲ ಕಲಿತು ಒಂದು 101 ತೆಂಗಿನಕಾಯಿ ಕೂಡ ಓಡಿದ್ವಿ. ದೊಡ್ಡೇರಿ ಸ್ವಾಮಿ ಅಂತಂದು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ಇಂದಿನ 9 ವರ್ಷಗಳ ಹಿಂದೆ ಸೇವೆ ಸಲ್ಲಿಸಿರುತ್ತೇನೆ. ಶ್ರೀಮಠದಲ್ಲಿ ಬಹಳ ಆತ್ಮೀಯನಾಗಿ ಒಂದು ಪೂಜ್ಯರ ಹೆಸರಿಗೆ ವಿಶ್ವಾಸಿಯಾಗಿರ್ತೇನೆ. ಅದರಂತೆ ನಿನ್ನೆ ಈಗ 3 ದಿನದ ಹಿಂದೆ ಸ್ವಾಮೀಜಿಯವರು ಜಿಲ್ಲಾ ಪ್ರವಾಸ ಮಾಡುವಾಗ ಆರೋಗ್ಯದಲ್ಲಿ ಏರುಪೇರಾಗಿ ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಐಸಿಯುನಲ್ಲಿ ಇದು ಮಾಡಿದ್ದರು. ಆರೋಗ್ಯ ಸುಧಾರಿಸಿರುತ್ತದೆ. ಅದರಂತೆ ಈಗೆಲ್ಲರೂ ಸ್ವಾಮೀಜಿಯವರ ಇದಕ್ಕೆ ನಾವೆಲ್ಲರೂ ಕನಕದುರ್ಗಮ್ಮಕ್ಕೆ ಬಂದು ವಿಶೇಷ ಪೂಜೆ ಮಾಡಿ ಎಲ್ಲ ಮುಖಂಡರು, ಹಿರಿಯ ಮುಖಂಡರು ಮತ್ತು ಎಲ್ಲರೂ ಮುಖಂಡರು ಬಂದು ಸೇವೆ ಮಾಡಿ ಪೂಜೆ ಮಾಡಿಸಿ ನಾವು ಈ ದಿನ ಪೂಜ್ಯರಿಗೆ ಬೇಗ ಗುಣಮುಖಲಾಗೆಂದು, ಆರೋಗ್ಯದಲ್ಲಿ ಬೇಗ ಗುಣಮುಖಲಾಗೆಂದು ಚೇತರಿಸಿಕೊಳ್ಳಲಂತ ನಾವು ಹೇಳಿಕೊಡ್ತೇವೆ. ಲಿಂಗಣ್ಣ ಅಂತ ಮತ್ತು ಹರಿ ಅಂತ ಕೂಡ ಕರೆದಿರ್ತಾರೆ. ಅದೇ ರೀತಿ ಇವತ್ತು ನಾವು ನಮ್ಮ ಸಮಾಜದ ಮುಖಂಡರು, ಆಮೇಲೆ ನಮ್ಮ ಸ್ನೇಹಿತರು ಎಲ್ಲರೂ ಇವತ್ತು ಈ ನಮ್ಮ ಗ್ರಾಮ ದೇವರಾದಂಥ ಶ್ರೀ ತಾಯಿ ಕನಕದುರ್ಗಮ್ಮ ದೇವಿ ಗುಡಿ ಹತ್ರ ನಾವು ಯಾವ ರೀತಿ ಇಲ್ಲಿ ಸಮಾವೇಶ ಇಲ್ಲಿ ಬಂದಿವೆಂಬುದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ನಮ್ಮ ಶ್ರೀಗಳಾದಂಥ ಪ್ರಸನ್ನಾನಂದ ಸ್ವಾಮಿಗಳು ಅವ್ರಿಗೆ ಆರೋಗ್ಯದ ವಿಚಾರದ ಬೇರುಪೇರು ಬಂದಿದ್ದ ಕಾರಣ ಅವ್ರು ಶೀಘ್ರವೇ ಅವ್ರ ಆರೋಗ್ಯ ಚೇತರಿಸ್ಕೋಬೇಕಂತ ಗುಣಮುಖಾಗಲಂತ ಈಗ ನಾವೆಲ್ಲರೂ ಸೇರಿ ಅವರಿಗೆ ನಮ್ಮ ಕನಕದುರ್ಗಮ್ಮ ದೇವಿ ತಾಯಿನ ನಾವೆಲ್ಲರೂ ಅವರ ಹೆಸರೇ ಆಕಳು ಪೂಜೆ ಮತ್ತು ಇದೆಲ್ಲ ಮಾಡಿ ಅವ್ರು ಶೀಘ್ರವೇ ಮತ್ತೆ ಮಠಕ್ಕೆ ಇದಾಗಿ ನಮ್ಮ ಸಾಮಾಜಿಕ ಸಮಸ್ತ ಜನಾಂಗಕ್ಕೆ ಅವ್ರು ಸೇವೆ ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.